Okay, so ಇದೇನಾ ರಿಯಾಕ್ಷನ್ ಕೊಟ್ಟಿದ್ದು? Yes, sir. Okay, ಇದ್ರದ್ದು ಪ್ರಾಡಕ್ಟ್ ಏನ್ ಬರುತ್ತೆ? So product of this is going to be so this is the product. Okay, so ಇದು ಪ್ರಾಡಕ್ಟ್ ಬರುತ್ತೆ. ಸೊ ಇಲ್ಲಿ ನಾವು ಏನು ಅಬ್ಸರ್ವ್ ಮಾಡಬೇಕು ಅಂದ್ರೆ, ಸೊ ಫಸ್ಟ್ ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂತ ಹೇಳ್ಬೋದಾ ನಮ್ಗೆ? ಯಾವ ರಿಯಾಕ್ಷನ್ ಇದು? ವಿಚ್ ನೇಮ್ ಆಫ್ ದಿಸ್ ನೇಮ್ ಆಫ್ ದಿಸ್ ರಿಯಾಕ್ಷನ್ ಇಸ್ Raymond. ಪ್ರೈಮರ್ ಟೈಪ್. ಹೌದು, ನೀವು ಕ್ಲೋರೋಫಾರ್ಮ್ ಇದೆ, NaOH ಇದೆ, ಮತ್ತೆ ಆಲ್ಡೇಟ್ಸ್ ಫಾರ್ಮೇಶನ್ ಆಗ್ತಿದೆ. ಸೊ ಅದರಿಂದ ಇದೇನ್ ಹೇಳ್ಬೋದು, ಇಟ್ ಇಸ್ ಅನ್ ರೈಮರ್ ರಿಯಾಕ್ಷನ್. ಸೊ ರೈಮರ್ ಆಗ್ಬೋದು ಅಥವಾ ಕೋಲ್ಬೇಸ್ ರಿಯಾಕ್ಷನ್ ಆಗ್ಬೋದು. ಎರಡೂ ಕೇಸಲ್ಲಿ ನಾವೇನ್ ಹೇಳಿದ್ರೆ ಮೇಜರ್ ಪ್ರಾಡಕ್ಟ್ಸ್ ಆರ್ತ ಬರಬೇಕು ಅಂತ. ಓಕೆ, ಬಟ್ ನಾವು ಎರಡೂ ಕಂಡೀಷನ್ ಅಲ್ಲಿ ರಿಯಾಕ್ಷನ್ ನೋಡಿದಾಗ ಇಲ್ಲಿ ನೋಡಿ ಆರ್ಥೋ ಕೇಸಲ್ಲಿ OCH3 ಇರ್ಲಿಲ್ಲ ಅಲ್ಲಿ. ಸೊ ಯಾವಾಗ OCH3 ಆರ್ಥೋ ಪೊಸಿಷನ್ ಅಲ್ಲಿ ಇರುತ್ತೆ ಅವಾಗ ನಮ್ಮ ರಿಯಾಕ್ಷನ್ಸ್ ಗಳು ಏನಾಗುತ್ತೆ ಅಂತ. ಓಕೆ, ಸೊ ಅವಾಗ ನಮಗೆ ಎರಡು ಪಾಸಿಬಿಲಿಟೀಸ್ ಇದೆ. ಒಂದು ಪಾಸಿಬಿಲಿಟೀಸ್ ಏನು, ಇಲ್ಲಿಗೆ ಅಟ್ಯಾಕ್ ಆಗೋದು, ಯಾಕಂದ್ರೆ ಇದು ಆರ್ಥೋ ಪೊಸಿಷನ್. ಓಕೆ, ಇನ್ನೊಂದು ಪಾಸಿಬಿಲಿಟೀಸ್ ಪ್ಯಾರಾ, ಯಾಕಂದ್ರೆ ಆ OH ಇರೋದ್ರಿಂದ ಆರ್ಥೋ ಪ್ಯಾರಾ ಡೈರೆಕ್ಟಿಂಗ್ ಆಗ್ಬೇಕು. ಇಲ್ಲಿಗಂತೂ ಅಟ್ಯಾಕ್ ಆಗಕ್ ಜಾಗ ಚಾನ್ಸ್ ಇಲ್ಲ, ಯಾಕಂದ್ರೆ ಫಿಲ್ ಆಗಿದೆ. ಇನ್ನಿರೋ ಜಾಗ ಯಾವುದು? ಈ ಕಡೆ ಇರುವಂತ ಆರ್ಥೋ, ಈ ಕಡೆ ಇರುವಂತ ಪ್ಯಾರಾ. ಇಫ್ ಯು ಪೀಪಲ್ ಹ್ಯಾವ್ ರಿಟರ್ನ್ ಆಲ್ಡಿಹೈಡ್ ಹಿಯರ್, ಇಲ್ಲಿ ಬರ್ದಿದ್ದೀರಾ ಆಲ್ಡಿಹೈಡ್ ಅಂದ್ರೆ ಓಕೆ, ಸೊ ನೀವು ಬರ್ದಿರೋದ್ರಲ್ಲಿ ತಪ್ಪಿಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಲ್ಲಿ ಬರ್ದಿದ್ದೀರಾ, ಕರೆಕ್ಟ್. ಓಕೆ, ಬಟ್ ಇಲ್ಲಿ ಏನಕ್ಕಾಗಲ್ಲ ಈ ಜಾಗದಲ್ಲಿ? ದಟ್ ಪೊಸಿಷನ್ ಇಸ್ ನಾಟ್ ಪಾಸಿಬಲ್. ವೈ? ಬಿಕಾಸ್ ದೇರ್ ಎಕ್ಸಿಸ್ಟ್ ವಾಟ್? ಸ್ಟೀರಿಕ್ ಇಂಡರೆನ್ಸ್. ಈ ಪೊಸಿಷನ್ ಬರಕ್ ಬಿಡಲ್ಲ, ಸ್ಟೀರಿಕ್ ಇಂಡರೆನ್ಸ್ ಇದಾವೆ, ಬಲ್ಕಿ ಗ್ರೂಪ್ಸ್ ಗಳಿದಾವೆ ಅಕ್ಕಪಕ್ಕ. ಸೊ ಇಲ್ಲೂ ಕೂಡ ಇನ್ನೊಂದು ಬಲ್ಕಿ ಗ್ರೂಪ್ ಆಲ್ಡೆಡ್, ಪುನಃ ಇನ್ನೊಂದು ಬಲ್ಕಿ ಗ್ರೂಪ್ ಬರ್ಬೇಕು ಅಂದ್ರೆ ಸ್ಟೀರಿಕ್ ಇಂಡರೆನ್ಸ್ ತುಂಬಾ ಮ್ಯಾಕ್ಸಿಮಮ್ ಆಗುತ್ತೆ. ಸೊ ರಿಪಲ್ಷನ್ ಹೆವಿ ಆಗುತ್ತೆ, ಅವಾಗ ಇಲ್ಲಿಗೆ ಬರಕ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡುತ್ತೆ, ಇಟ್ ಪ್ರಿಫರ್ಸ್ ಆರ್ಥೋ ಪೊಸಿಷನ್ ಅಷ್ಟೇ. ಓಕೆ, ಇನ್ ಕೇಸ್ ಆಫ್ ಎನಿ ಆರ್ಥೋ ಪೊಸಿಷನ್ ಇಸ್ ಫ್ರೀ ಆಕ್ಯುಪೈಡ್, ಇದು ನೋಡಿ, ಇನ್ ಕೇಸ್ ಆಫ್ ಎನಿ ಆರ್ಥೋ ಪೊಸಿಷನ್ ಇಸ್ ಫ್ರೀ ಆಕ್ಯುಪೈಡ್, then ortho substitution do not takes place. ನೆನ್ಪಿಟ್ಕೊಳ್ಳಿ, then ortho position do not takes place due to steric indifference. Instead of that it attacks para position. Okay, so ortho position pre occupied ಆಗಿದ್ರೆ ಈ ತರ ರಿಯಾಕ್ಷನ್ಸ್ ಕೋಲ್ಬೇಸ್ ಆಗ್ಬೋದು, ರೈಮರ್ ರಿಯಾಕ್ಷನ್ ಅಲ್ಲಿ ಪ್ರೀ ಆಕ್ಯುಪೈಡ್ ಆಗಿದ್ರೆ ಯಾವ ಜಾಗ ನಮ್ಗೆ? ಆರ್ಥೋ ಜಾಗ. ಅವಾಗ ಅದು ಪ್ಯಾರಾ ಪೊಸಿಷನ್ ಪ್ರಿಫರ್ ಮಾಡುತ್ತೆ, ಆರ್ಥೋ ಪೊಸಿಷನ್ ಪ್ರಿಫರ್ ಮಾಡಲ್ಲ, ಬಿಕಾಸ್ ಆಫ್ ಸ್ಟೀರಿಕ್ ಇಂಡರೆನ್ಸ್. ಕ್ಲಿಯರ್ ಆಗಿದೆ ಇದು? Yes, sir. ಹಾಗಿದ್ರೆ ಈ ಕಡೆ ಬರ್ದಿದ್ರಲ್ಲ ಆ ಪ್ಲೇಸ್ ಅಲ್ಲಿ CH1 ಅಟ್ಯಾಚ್ ಮಾಡಿದ್ರೆ ಅದು ತಪ್ಪಾಗತ್ತಾ? ಹೌದು ಹೌದು, ಈ ಪೊಸಿಷನ್ ಇದೆಯಲ್ಲ, ಈ ಪೊಸಿಷನ್ ಗೆ ನೀವು CHO ಬರೆದ್ರೆ ದಟ್ ಇಸ್ ಗೋಯಿಂಗ್ ಟು ಬಿ ರಾಂಗ್. ಓಕೆ, ಈ ಪೊಸಿಷನ್ ಇಸ್ ಪ್ರಿಫರೇಬಲ್. ದಿಸ್ ಇಸ್, ಇಲ್ಲಿಗೆ ಏನಾದ್ರು ನೀವು OCH ಬರೆದ್ರೆ ಅವಾಗ ಅದು ತಪ್ಪಾಗುತ್ತೆ, ಯಾಕೆಂದ್ರೆ ಬಿಕಾಸ್ ಆಫ್ ಸ್ಟೀರಿಕ್ ಇಂಡರೆನ್ಸ್ ಅದು ಅಲ್ಲಿ ಬಂದು ಕೂರಕ್ ಆಗಲ್ಲ. Is that clear? Yes, sir. ಸೊ ಇದು ಏನ್ ಕ್ವಶನ್ ಕೊಟ್ಟಿದ್ರೆ ಅದಕ್ಕೆ ಸೊಲ್ಯೂಷನ್. ಓಕೆ, ಸೊ ನೆಕ್ಸ್ಟ್ how many of you know about this KPSC ಅಂತ ಕೇಳಿದ್ರೆ ಯಾರಾದ್ರೂ? ಕೇಳಿರ್ಬೇಕಲ್ವಾ KPSC ನ ನ್ಯೂಸ್ ಅಲ್ಲೆಲ್ಲ. ಏನ್ KPSC ಅಂದ್ರೆ ಏನು?
Have you heard about this KPSC? ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಹೌದು, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಏನಕ್ಕೆ ಮಾಡ್ತಾರೆ ಅದು ಏನಾದ್ರು ಗೊತ್ತಾ? ಅದ್ರ ಬಗ್ಗೆ ಬ್ಯಾಕ್ ಗ್ರೌಂಡ್ ಏನಾದ್ರು ಗೊತ್ತಿದೆಯಾ ಅದ್ರ ಬಗ್ಗೆ? ಏನ್ KPSC ಅಂದ್ರೆ ಏನು, ಏನಾದ್ರು ಕೆಲಸ? ಕೇಳಿದೀವಿ ನ್ಯೂಸ್ ಅಲ್ಲಿ. ಅದೇ ಏನಂತನಾದ್ರು ಐಡಿಯಾ ಸಿವಿಲ್ ಇದೆ? ಜಾಬ್ಸ್ ಗೊತ್ತಿಲ್ಲ. ಹಾ, ಎಕ್ಸಾಕ್ಟ್ಲಿ. ಸಿವಿಲ್ ಜಾಬ್ಸ್ ಯಾವ ಲೊಕೇಶನ್ ಇದು? ಕರ್ನಾಟಕ ಕರ್ನಾಟಕ ಲೊಕೇಶನ್. ಸ್ಟೇಟ್ ಆಫ್ ಕರ್ನಾಟಕ. ಎಸ್ ಎಸ್ ಎಕ್ಸಾಕ್ಟ್ಲಿ. ಸೊ ಕರ್ನಾಟಕ ಸ್ಟೇಟ್ ಅಲ್ಲಿ ಸಿವಿಲ್ ಜಾಬ್ಸ್ ಗೆ KPSC ಯೂಸ್ ಮಾಡ್ತಾರೆ. ಸೊ ವೈ ಹ್ಯಾವ್ ಟೇಕನ್ KPSC ಹಿಯರ್? ವಾಟ್ KPSC ಹ್ಯಾಸ್ ಟು ಡೂ ವಿತ್ ಕೆಮಿಸ್ಟ್ರಿ? ಏನ್ ಸಂಬಂಧ ಇದೆ KPSCಗೂ ಕೆಮಿಸ್ಟ್ರಿಗೂ? KPSCಗೂ ಕೆಮಿಸ್ಟ್ರಿಗೂ ಸಂಬಂಧ ಇದೆಯಾ ಇಲ್ವಾ? KPSCಗೂ ಕೆಮಿಸ್ಟ್ರಿಗೂ ಸಂಬಂಧ ಇದೆ. ಕೆ ಅಂದ್ರೆ ಏನು? ಕೋಲ್ ಬೇಸ್ ರಿಯಾಕ್ಷನ್. ಪಿ ಅಂದ್ರೆ ಏನು? ಫಿನಾಲ್. ಸಿ ಅಂದ್ರೆ ಏನು? SC ಅಂದ್ರೆ ಏನು? ಸಾಲಿಸಿಲಿಕ್ ಆಸಿಡ್. ಸೊ ನಿಮ್ಗೆ ಕೋಲ್ ಬೇಸ್ ರಿಯಾಕ್ಷನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ KPSC ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. KPSC ಕೋಲ್ ಬೇಸ್ ರಿಯಾಕ್ಷನ್ ಅಲ್ಲಿ ಫಿನಾಲ್ ಇರುತ್ತೆ. ಫಿನಾಲ್ ಇಂದ ನಮಗೆ ಬರ್ಬೇಕಾಗಿರೋದು ಸಾಲಿಸಿಲಿಕ್ ಆಸಿಡ್. ಸೊ ಇದು ನಿಮ್ಗೆ ಎಕ್ಸಾಮ್ ಟೈಮ್ ಅಲ್ಲಿ ಅದು ಮರ್ತಿರ್ತದೆ, ಅವಾಗ ನಿಮ್ಗೆ ಮೆಮೊರೈಸ್ ಮಾಡ್ಕೊಳಕ್ಕೆ ಈಸಿ ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಯು ಕ್ಯಾನ್ ರಿಮೆಂಬರ್ ದಿಸ್ ಕೋಲ್ ಬೇಸ್ ರಿಯಾಕ್ಷನ್ ಯೂಸಿಂಗ್ ದಿಸ್ ಒನ್. ಸೊ ಕೋಲ್ ಬೇಸ್ ರಿಯಾಕ್ಷನ್ ಗೊತ್ತಾದ್ರೆ ಸಾಕು, ಆಗ ರೈಮಂಡ್ ಟೈಮರ್ಗೆ ಸಾಲಿಸಿಲ್ ಆಲ್ಡೇಟ್ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಅದಕ್ಕೆ ಯಾವ್ದಾದ್ರು ಸಿಕ್ಕರೆ ನೀವು ಫೈಂಡ್ ಔಟ್ ಮಾಡಿ. ಸೊ ದಿಸ್ ಇಸ್ ಒನ್ ರಿಲೇಷನ್, a small thing to it will help you to remember things. Okay, so next we'll compare coal base reaction with that of Reimer-Tiemann. Reimer-Tiemann reaction. So ಇಲ್ಲಿ ಒಂದು ಸ್ಟೋರಿ ಬರುತ್ತೆ ಇವೆರಡರ ಮಧ್ಯೆ. There is one story between coal base reaction and Reimer-Tiemann. Okay. So ಇಲ್ಲಿ coal base reaction ಅಲ್ಲಿ ಮತ್ತೆ Reimer reaction ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಎರಡೂ ಕೇಸಲ್ಲಿ ನಾವು ಫಿನಾಲ್ ತಗೋತೀವ? ಎಸ್ ಸರ್. ಎರಡೂ ಕೇಸಲ್ಲಿ ನಾವು ಫಿನಾಲ್ ತಗೋತೀವಿ. ಅದೇ ರೀತಿ ಎರಡೂ ಕೇಸಲ್ಲಿ NaOH ತಗೋತೀವಿ. ರೈಟ್? ಎಸ್ ಸರ್. ಇವೆರಡು ಕಾಮನ್. ಇನ್ಯಾವ್ದಾದ್ರು ಕಾಮನ್ ಇದೆ ನೋಡಿ? NaOH ಮತ್ತೆ ಏನು ಫಿನಾಲ್ ಎರಡು ಕಾಮನ್ ಆಗಿ ಎರಡೂ ಕೇಸಲ್ಲಿ ತಗೊಳ್ಳೋದು. Reimer-Tiemann ಆಗ್ಬೋದು ಅಥವಾ ಕೋಲ್ ಬೇಸ್ ರಿಯಾಕ್ಷನ್ ಆಗ್ಬೋದು. ಎರಡೂ ಕೇಸಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಕೋಲ್ ಬೇಸ್ ಫಿನಾಲ್ ಮತ್ತೆ NaOH. ಬಟ್ ಇದರಿಂದ ಬರುವಂತಹ ಪ್ರಾಡಕ್ಟ್ ಏನಿದೆ ದಟ್ ಈಸ್ ಗೋಯಿಂಗ್ ಟು ಬಿ ಸಾಲಿಸಿಲಿಕ್ ಆಸಿಡ್. ಇಲ್ಲಿ ಬರುವಂತದ್ದು ಸಾಲಿಸಿಲಾಲ್ಡಿಹೈಡ್. ಓಕೆ, ಸೊ ಇದಕ್ಕೊಂದು ಸ್ಟೋರಿ ಇದೆ. ಕೋಲ್ ಬೇಸ್ ರಿಯಾಕ್ಷನ್ಗೆ ಒಂದು ಸ್ಟೋರಿ ಇದೆ. ಅಂಡ್ ಫಾರ್ Reimer-Tiemann we have one story here. So what happens in the case of coal base reaction? So coal base reaction ಏನಾಗುತ್ತೆ, ಈ ಸೈಂಟಿಸ್ಟ್ ಕೋಲ್ಬೆ ಏನಿದಾನೆ ಅವನು ಈ ರಿಯಾಕ್ಷನ್ ನ ಕಂಡುಹಿಡಿಬೇಕಾದ್ರೆ ಫಿನಾಲ್ ನ NaOH ಜೊತೆ ರಿಯಾಕ್ಷನ್ ಮಾಡ್ತಾ ಇರ್ತಾನೆ. ಸೊ ಈ ರಿಯಾಕ್ಷನ್ ಆಗ್ಬೇಕಾದ್ರೆ ಅವ್ನಿಗೆ ತುಂಬಾ ಪ್ರೆಷರ್, ತುಂಬಾ ಟೆನ್ಷನ್ ಇರುತ್ತೆ. ಸೊ ಅಷ್ಟು ಟೆನ್ಷನ್ ಅಷ್ಟು ಪ್ರೆಷರ್ ಅಲ್ಲಿ ಇರ್ಬೇಕಾದ್ರೆ ಅಷ್ಟು ಪ್ರೆಷರ್ ಅಷ್ಟು ಟೆನ್ಷನ್ ಅಲ್ಲಿ ಅವನು ವರ್ಕ್ ಮಾಡ್ತಾ ಇರ್ತಾನೆ ಕೋಲ್ ಬೇಸ್. ಸೊ ಅಷ್ಟು ಪ್ರೆಷರ್ ಅಷ್ಟು ಟೆನ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಫೈನಲಿ ಅವ್ನಿಗೆ ಏನ್ ಬರುತ್ತೆ, ಈ ಪ್ರಾಡಕ್ಟ್ ಬರುತ್ತೆ. ಸೊ ನೀವ್ ಯಾವ್ದೇ ಒಂದು ಕೆಲಸ ಮಾಡಿದಾಗ, ಕೆಲಸ ಮಾಡಿ ಫುಲ್ ಮುಗಿಸಿದ್ಮೇಲೆ ನೀವೇನ್ ಮಾಡ್ತೀರಾ?
ಹಾ ಏನ್ ಮಾಡ್ತೀರಾ ಎಲ್ಲ ಒಂದ್ ಕೆಲಸ ಮಾಡಿ ಏನೋ ಬಡಗೆಯಿಂದ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿರ್ತೀರ, ಮನೆ ಕ್ಲೀನ್ ಮಾಡೋದೇನೋ ಮಾಡ್ಬಿಟ್ಟು ಫೈನಲಿ ನಿಲ್ಲಿಸ್ತೀರಾ, ಅವಾಗ ಏನ್ ಮಾಡ್ತೀರಾ? ಫುಲ್ ಇದಾಗಿ ಏನ್ ಉಸಿರನ್ನ ಉಸ್ಸಪ್ಪ ಅಂತ ಉಸಿರು ಬಿಡ್ತೀರಾ ಇಲ್ವಾ? ಹಾ, ಸೊ ಉಸಿರು ಬಿಟ್ಟಾಗ ನಿಮ್ಗೆ ಯಾವ್ದು ಆಚೆ ಹೋಗುತ್ತೆ? CO2 will be liberated, right? ರೈಟ್. ಸೊ ಹಂಗೇನೆ ಕೋಲ್ ಬೇಸ್ ರಿಯಾಕ್ಷನ್ ಅಲ್ಲಿ ಅವ್ನು ಮಾಡಿ ಪ್ರಾಡಕ್ಟ್ ಬಂದಾಗ ಅವನು ಫುಲ್ ನಿಟ್ಟುಸಿರು ಬಿಡ್ತಾನೆ. ಸೊ ಅವಾಗ ಏನ್ ಬಂತು ಆಚೆಗೆ? CO2 ಲಿಬರೇಟ್ ಆಗುತ್ತೆ. ಹಾ, ಓಕೆ. ಸೊ ಅದನ್ನ ಇಲ್ಲಿ ಯೂಸ್ ಮಾಡ್ತೀವ ನಾವು ಫಿನಾಲ್ ಇದ್ರಲ್ಲಿ ಕೋಲ್ ಬೇಸ್ ರಿಯಾಕ್ಷನ್ ಅಲ್ಲಿ. ವೆರಿ ಇಂಪಾರ್ಟೆಂಟ್. ಸೊ ಅಲ್ಲಿ ಆ ಸ್ಟೋರಿ ಮುಖಾಂತರ CO2 ಇಲ್ಲಿ ಸಿಗ್ತದೆ. ಸೊ ಅಲ್ಲಿಂದ ಅವ್ನು ಸ್ಯಾಲಿಸಿಲಿಕ್ ಆಸಿಡ್ ಪ್ರಿಪೇರ್ ಮಾಡ್ತಾನೆ. ಅದು ಸ್ಟೋರಿ ರಿಗಾರ್ಡಿಂಗ್ ಟು ದ ಕೋಲ್ ಬೇಸ್ ರಿಯಾಕ್ಷನ್. ಓಕೆ, ಅದೇ ರೀತಿ ರೇಮಂಡ್ ಟೈಮನ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ಸೊ ರೈಮರೇ ಬೇರೆ ಸೈಂಟಿಸ್ಟ್, ಟೈಮನೇ ಬೇರೆ ಸೈಂಟಿಸ್ಟ್. ಇವರಿಬ್ರು ಸೈಂಟಿಸ್ಟ್ ಏನ್ ಮಾಡ್ತಾರೆ? ಇಬ್ರು ಸೇರ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ ಫಿನಾಲ್ ಇಂದ ಸ್ಯಾಲಿಸಿಲಿಕ್ ಮಾಡುವಂತ. ಸೊ ಅವಾಗ ಏನಾಗುತ್ತೆ? ರೈಮರು ಮತ್ತೆ ಟೈಮನ್ ಏನ್ ಈ ರಿಯಾಕ್ಷನ್ ಮಾಡ್ತಾರೆ, ಇದಕ್ಕೆ ಅವ್ರಿಗೆ ನೋಬೆಲ್ ಪ್ರೈಸ್ ಸಿಗುತ್ತೆ ಅಂತ ಇರುತ್ತೆ. ಓಕೆ, ಸೊ ನೋಬೆಲ್ ಪ್ರೈಸ್ ಸಿಗುತ್ತೆ ಅಂದಾಗ ರೈಮನ್ ಅಥವಾ ಟೈಮನ್ ಇಬ್ರು ಮಧ್ಯೆ ಏನಾಗುತ್ತೆ? ಇವನ್ಗೆ ಯಾಕೆ ನೋಬೆಲ್ ಪ್ರೈಸ್ ಕೊಡ್ಬೇಕು, ನನ್ಗೆ ನೋಬೆಲ್ ಪ್ರೈಸ್ ಸಿಗ್ಲಿ ಅಂತ ಟೈಮನ್ ಯೋಚನೆ ಮಾಡ್ತಾನೆ. ಅದೇ ರೀತಿ ರೈಮರ್ ಏನ್ ಯೋಚನೆ ಮಾಡ್ತಾನೆ? ಇವನ್ಗೆ ಯಾಕೆ ಸಿಗ್ಬೇಕು, ನನ್ಗೆ ಸಿಗ್ಬೇಕು ಅಂತ. ಸೊ ಇವ್ರ ಮಧ್ಯೆ ಒಂದ್ ಸ್ಮಾಲ್ ಕೋಲ್ಡ್ ವಾರ್ ಸ್ಟಾರ್ಟ್ ಆಯ್ತದೆ. ಅವ್ನ್ ಗೊತ್ತಿಲ್ದಾರೆ ಇವನ್ ಕೆಲಸ ಮಾಡೋದು, ಇವನ್ ಗೊತ್ತಿಲ್ಲ ಅವ್ನ್ ಕೆಲಸ ಮಾಡೋದು. ಸೊ ಅವಾಗ ಏನಾಗುತ್ತೆ? ಇಬ್ರಲ್ಲಿ ರೈಮರ್ ಏನ್ ಮಾಡ್ತಾನೆ? ಸೊ ಟೈಮನ್ಗೆ ಗೊತ್ತಿಲ್ದಿರಂಗೆ ನಾನು ಇದನ್ನ ಸಬ್ಮಿಟ್ ಮಾಡ್ಬಿಡ್ಬೇಕು, ಸೊ ಅವಾಗ ನನಗ್ ಸಿಗುತ್ತೆ ಅನ್ನೋದಕ್ಕೆ ರೈಮರ್ ಏನ್ ಮಾಡ್ತಾನೆ? ಕ್ಲೋರೋಫಾರ್ಮ್ ನ ಅವನ ಮೇಲೆ ಹಾಕ್ಬಿಡ್ತಾನೆ. ಸೊ ಕ್ಲೋರೋಫಾರ್ಮ್ ಹಾಕಿದಾಗ ಟೈಮನ್ ಏನಾಯ್ತಾನೆ? he will lose his consciousness ಅಲ್ವಾ? ಟೈಮ್ ಅಂದು ಕಾನ್ಶಿಯಸ್ನೆಸ್ ಹೋಗ್ಬಿಡ್ತದೆ. ಸೊ ಟೈಮ್ ಅಂದು ಕಾನ್ಶಿಯಸ್ನೆಸ್ ಹೋದಾಗ ಏನ್ ಮಾಡ್ತಾನೆ? ರೈಮರ್ ಹೋಗ್ಬಿಟ್ಟು ಸ್ಯಾಲಿಸಿಲೇಟೆಡ್ ಬಂದಿದೆ ಅಂತ ಪ್ರೈಸ್ ತಗೋಬೇಕು ಅಂತ ಕ್ಲೈಮ್ ಮಾಡಕ್ಕೆ ಹೋಯ್ತಾನೆ. ಸೊ ಅಲ್ಲಿ ಯಾವ್ದು ಯೂಸ್ ಮಾಡಿದ್ವಿ ನಾವೀಗ? ಕ್ಲೋರೋಫಾರ್ಮ್ ನ. ಸೊ ದೇರ್ ಇಸ್ ಅ ಸ್ಮಾಲ್ ಸ್ಟೋರಿ ರಿಲೇಟೆಡ್ ಟು ರೈಮಂಡ್ ಟೈಮನ್. ಸೊ ಇವೆರಡು ಸ್ಟೋರಿಗಳು ನೆನ್ಪಿಟ್ಕೊಳ್ಳಿ. ನಿಮ್ಗೆ ಏನಾದ್ರು ಮರ್ತೋದ್ರೆ ರಿಯಾಕ್ಷನ್ಸ್ ಅಲ್ಲಿ ಬರೆಯಕ್ ಈಸಿ ಆಯ್ತು. ಕ್ಲಿಯರ್? ಬಟ್ ಈ ಸ್ಟೋರಿನೆಲ್ಲ ಬರ್ಬಿಡಿ ಆನ್ಸರ್ ಶೀಟ್ ಅಲ್ಲಿ. ಇದು ಬರೀ ಫಾರ್ ಯುವರ್ ಮೆಮೊರೈಸೇಷನ್ ಅಷ್ಟೇ. ಡೋಂಟ್ ರೈಟ್ ಆಲ್ ದಿ ಸ್ಟೋರೀಸ್, ದೆನ್ ಐ ವಿಲ್ ಬಿ ಕಿಕ್ಡ್ ಆಫ್ ದ ಕಾಲೇಜ್. ಓಕೆ, ಸೊ okay, so that's about Kolbe's reaction, Raymond-Tyman reaction ಆಯ್ತು. ನೆಕ್ಸ್ಟ್ ಆಸ್ಪಿರಿನ್ ಕೂಡ ಪ್ರಿಪರೇಷನ್ ಮಾಡಿದ್ವಿ. ಆಸ್ಪಿರಿನ್ ಪ್ರಿಪರೇಷನ್ ಮಾಡೋದಕ್ಕೆ ಏನ್ ಮಾಡಿದ್ವಿ ನಾವು? ಸ್ಯಾಲಿಸೈಕ್ಲಿಕ್ ಆಸಿಡ್ ನ ಅಸಿಟೈಲ್ ಅನ್ಹೈಡ್ರೈಡ್ ಅಲ್ಲಿ ಮಿಕ್ಸ್ ಮಾಡಿದ್ವಿ. ಅಸಿಟಿಕ್ ಅನ್ಹೈಡ್ರೈಡ್ ತಗೊಂಡು ಆಸಿಡ್ ಅನ್ಹೈಡ್ರೈಡ್ ತಗೊಂಡು ಅದನ್ನ ಸ್ಯಾಲಿಸಿಲಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಆಸ್ಪಿರಿನ್ ಪ್ರಾಡಕ್ಟ್ ಬಂದಿದೆ. Okay. And there are few things to be discussed before going to ethers. So ethers ಹೋಗೋಕ್ಕಿಂತ ಮುಂಚೆ ನಿಮ್ಮ ಕಾಂಪಿಟೇಟಿವ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದೆರಡು ಸ್ಮಾಲ್ ಕಾನ್ಸೆಪ್ಟ್ಸ್ ಇದೆ, I'll discuss that. So first one ಅದರಲ್ಲಿ ವಿಕ್ಟರ್ ಮೇಯರ್ಸ್ ಟೆಸ್ಟ್. Victor Meyer's test. So as we have studied about Lucas reagent test ಓದಿರೋ ಹಾಗೇನೆ ಇಲ್ಲೂ ಕೂಡ ವಿಕ್ಟರ್ ಮೇಯರ್ಸ್ ಟೆಸ್ಟ್ ಇದೆ. ಸೊ ಲೂಕಸ್ ರಿಯೇಜೆಂಟ್ ಟೆಸ್ಟ್ ಅಲ್ಲಿ ಏನ್ ಮಾಡಿದ್ವಿ ನಾವು? ಪ್ರೈಮರಿ ಆಲ್ಕೋಹಾಲ್, ಸೆಕೆಂಡರಿ ಆಲ್ಕೋಹಾಲ್ ನ ಕ್ಲಾಸಿಫೈ ಮಾಡಿದ್ವಿ. ಸೊ ಬೇಸ್ಡ್ ಆನ್ ದ ಟರ್ಬಿಡಿಟಿ ಯಾವ್ದು ಪ್ರೈಮರಿ ಆಲ್ಕೋಹಾಲ್, ಯಾವ್ದು ಸೆಕೆಂಡರಿ ಆಲ್ಕೋಹಾಲ್, ಯಾವ್ದು ಟರ್ಷರಿ ಆಲ್ಕೋಹಾಲ್ ಅಂತ ಗೊತ್ತಾಯ್ತು. ಅದೇ ರೀತಿ ವಿಕ್ಟರ್ ಮೇಯರ್ಸ್ ಟೆಸ್ಟ್ ಅಲ್ಲಿ ಏನ್ ಮಾಡ್ತೀವಿ ನಾವು? ಇದೇ ರೀತಿ ಪ್ರೈಮರಿ, ಸೆಕೆಂಡರಿ ಅಂಡ್ ಟರ್ಷರಿ ಆಲ್ಕೋಹಾಲ್ ನ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. Okay, for this we are using to distinguish between primary, secondary and tertiary alcohols. So first ಏನ್ ಮಾಡ್ತೀವಿ reaction ಅಲ್ಲಿ ಅಂದ್ರೆ, so first we are going to take alcohol. So this alcohol is treated with hydrogen iodide, that is HI.
This is going to be treated with hydrogen iodide. Okay, so hydrogen iodide ಜೊತೆ ಟ್ರೀಟ್ ಮಾಡಿ ಓಕೆ ಹೈಡ್ರೋಜನ್ ಐಡೈಡ್ ಜೊತೆ ಟ್ರೀಟ್ ಮಾಡಿದಾಗ ನಮಗೆ ಏನ್ ಫಾರ್ಮೇಶನ್ ಆಗುತ್ತೆ ಆಲ್ಕೈಲ್ ಐಡೈಡ್ ಫಾರ್ಮೇಶನ್ Alkyl. ಎಸ್ ಆಲ್ಕೈಲ್ ಐಡೈಡ್ ಫಾರ್ಮೇಶನ್ ಆಗುತ್ತೆ ಅದನ್ನ ಹಿಂಗ್ ಬರ್ತದೆ ಸೊ ಇಫ್ ಇನ್ ಕೇಸ್ ನಾವು ಇದನ್ನ ಚೇಂಜ್ ಮಾಡೋಣ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಸೊ RCH2OH ಸೆಕೆ ಪ್ರೈಮರಿನೇ ತಗೋತೀನಿ ಪ್ರೈಮರಿ ಆಲ್ಕೋಹಾಲ್ ತಗೊಂಡು ಇದನ್ನ ರಿಯಾಕ್ಟ್ ಮಾಡಿದಾಗ ನಮಗೆ RCH2I. So this is what we have got, alkyl iodide. So next ಏನ್ ಮಾಡ್ತೀವಿ ಇದನ್ನ ಅಂದ್ರೆ ಈ alkyl iodide we are going to treat with silver nitride, that is AgNO2. silver nitride ಜೊತೆ ರಿಯಾಕ್ಟ್ ಮಾಡ್ತೀವಿ. ಸಿಲ್ವರ್ ನೈಟ್ರೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ನಮ್ಗೆ ಏನ್ ಬರ್ಬೋದು ಈಗ ನೈಟ್ರೋ ಆಲ್ಕೇನ್ ಬರುತ್ತೆ ಓಕೆ ಸೊ ಯೂಸ್ ಮಾಡಿದ್ರಲ್ಲ KNO2 ಮತ್ತೆ AgNO2 ಅದೇ ರಿಯಾಕ್ಷನ್ ಓಕೆ ಸೊ ನೈಟ್ರೋ ಆಲ್ಕೇನ್ ಬರುತ್ತೆ ಸೊ ನೈಟ್ರೋ ಆಲ್ಕೇನ್ ಏನ್ ಫಾರ್ಮೇಶನ್ ಆಗಿದೆ ಅದನ್ನ ನಾವು ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ ನೈಟ್ರಸ್ ಆಸಿಡ್ ದಟ್ ಇಸ್ HONO that is nitrous acid so nitrous acid ಜೊತೆ ರಿಯಾಕ್ಟ್ ಮಾಡ್ತೀವಿ ಇದನ್ನ ಏನು ನೈಟ್ರೋ ಆಲ್ಕೇನ್ ಫಾರ್ಮೇಶನ್ ಆಗಿದೆ ಅದನ್ನ ಸೊ ನೈಟ್ರಸ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡಿದಾಗ we are going to get here it is NOH. Okay, this is nitrolic acid. Nitrous acid ಜೊತೆ ರಿಯಾಕ್ಟ್ ಮಾಡಿದಾಗ ನಮಗೆ ಬರುವಂತಹ ಏನಿದೆ that is nitrolic RC double bond NOH NO2. Okay, so this is a nitrolic acid. ಈ ನೈಟ್ರೋಲಿಕ್ ಆಸಿಡ್ ಏನ್ ಮಾಡ್ತೀವಿ ಬೇಸ್ ಜೊತೆ ಅಂದ್ರೆ ಈ ನೈಟ್ರೋಲಿಕ್ ಆಸಿಡ್ ಗೆ ಬೇಸ್ ನ ಹಾಕ್ತೀವಿ ಸೋಡಿಯಂ ಹೈಡ್ರಾಕ್ಸೈಡ್ ಓಕೆ ಆಲ್ಕಲೈನ್ ಸೊಲ್ಯೂಷನ್ ಅಥವಾ ಎಕ್ಸೆಸ್ ಆಫ್ ಕಾಸ್ಟಿಕ್ ಸೋಡಾ ಸೊ ಇದನ್ನ ಹಾಕುವಂಥದ್ದು ಸೊ ಇದನ್ನ ಹಾಕಿದಾಗ ಇಫ್ ಯು ಅಬ್ಸರ್ವ್ ಬ್ಲಡ್ ರೆಡ್ ಕಲರ್ ಓಕೆ ಇಫ್ ಯು ಅಬ್ಸರ್ವ್ ಬ್ಲಡ್ ರೆಡ್ ಕಲರ್ ಸೊ ಬ್ಲಡ್ ರೆಡ್ ಕಲರ್ ಬಂದ್ರೆ ಅದೇನ್ ಇಂಡಿಕೇಟ್ ಮಾಡುತ್ತೆ ನಮ್ಗೆ ದಿಸ್ ಆಲ್ಕೋಹಾಲ್ ಈಸ್ ಗೋಯಿಂಗ್ ಟು ಬಿ ಪ್ರೈಮರಿ ಆಲ್ಕೋಹಾಲ್ ಗೊತ್ತಾಗಿದ್ಯಾ ಓಕೆ ಸೊ ಫಸ್ಟ್ ಏನ್ ಮಾಡ್ತೀರಾ ಆಲ್ಕೋಹಾಲ್ಗೆ ಆಲ್ಕೈಲ್ ಐ ಮೀನ್ ಹೈಡ್ರೋಜನ್ ಐಡೈಡ್ ಹಾಕ್ತೀರಾ ಹೈಡ್ರೋಜನ್ ಐಡೈಡ್ ಆದ್ಮೇಲೆ ಅದಕ್ಕೆ ಸಿಲ್ವರ್ ನೈಟ್ರೇಟ್ ಹಾಕ್ತೀರಾ ಸಿಲ್ವರ್ ನೈಟ್ರೇಟ್ ಹಾಕಿದ್ಮೇಲೆ ಅದಕ್ಕೆ ನೈಟ್ರಸ್ ಆಸಿಡ್ ಹಾಕ್ತೀರಾ ನೈಟ್ರಸ್ ಆಸಿಡ್ ಹಾಕಿದ್ಮೇಲೆ ಅದಕ್ಕೆ ಬೇಸ್ ಹಾಕ್ತೀರಾ ಇದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು ನಿಮ್ಗೆ ರಿಯಾಕ್ಷನ್ಸ್ ಕೇಳಲ್ಲ ಓಕೆ ಈ ರಿಯಾಕ್ಷನ್ಸ್ ಗಳೇನ್ ಕೇಳಲ್ಲ ಬಟ್ ನಿಮ್ಗೆ ಕೇಳುವಂತದ್ದು ಏನೇನ್ ಯೂಸ್ ಮಾಡಿದೀವಿ ಯಾವ ರಿಯೇಜೆಂಟ್ ಗಳನ್ನ ಯೂಸ್ ಮಾಡಿದೀವಿ ಅಂತ ಸೊ ನೆನ್ಪಿಟ್ಕೊಬೇಕು ಡಿಟರ್ಮಿನೇಷನ್ ಪ್ರೈಮರಿ ಆಲ್ಕೋಹಾಲ್ಗೆ ಹೈಡ್ರೋಜನ್ ಐಡೈಡ್ ಆಡ್ ಮಾಡ್ತೀರಾ ಅದಾದ್ಮೇಲೆ ಸಿಲ್ವರ್ ನೈಟ್ರೇಟ್ ಆಡ್ ಮಾಡ್ತೀರಾ ಅದಾದ್ಮೇಲೆ ನೈಟ್ರಸ್ ಆಸಿಡ್ ಆಡ್ ಮಾಡ್ತೀರಾ ಅದಕ್ಕೆ ಬೇಸ್ ಹಾಕಿದಾಗ ಬ್ಲಡ್ ರೆಡ್ ಕಲರ್ ಓಕೆ ಬ್ಲಡ್ ರೆಡ್ ಕಲರ್ ನಿಮ್ಗೆ ಗೊತ್ತಿದೆ ಬ್ಲಡ್ ರೆಡ್ ಕಲರ್ ಹೇಗಿರುತ್ತೆ ಅಂತ ಓಕೆ ಸೊ ಗೊತ್ತಿಲ್ಲ ಅಂದ್ರೆ ಯು ಕ್ಯಾನ್ ಚೆಕ್ ಯುವರ್ ಬ್ಲಡ್ ಓಕೆ ಸೊ ಅದ್ರ ಕಲರ್ ಸೇಮ್ ಇರುತ್ತೆ ಸೊ ದಟ್ ಈಸ್ ಬ್ಲಡ್ ರೆಡ್ ಕಲರ್ ಅದು ಪ್ರೈಮರಿ ಕೇಸ್ ಅಲ್ಲಿ ಅದೇ ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ನಮ್ಗೆ ಸೇಮ್ ಪ್ರೊಸೀಜರ್ ಬಟ್ ಆಲ್ಕೋಹಾಲ್ ಮಾತ್ರ ಸೆಕೆಂಡರಿ ತಗೋತೀವಿ ಅವಾಗ ನಮ್ಗೆ ಬ್ಲೂ ಕಲರ್ ಬರುತ್ತೆ ಬ್ಲೂ ಕಲರ್ ಟರ್ಷರಿ ಬಂದಾಗ ದಟ್ ಈಸ್ ಗೋಯಿಂಗ್ ಟು ಬಿ ಕಲರ್ಲೆಸ್ ಇದು ನೆನ್ಪಿಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಬ್ಲೂ ಕಲರ್ಲೆಸ್ ಅಂಡ್ ಬ್ಲಡ್ ರೆಡ್ ಕಲರ್ ಸೊ ವೆನ್ ಯು ಹ್ಯಾವ್ ವಿಕ್ಟರ್ ಮೇಯರ್ಸ್ ಟೆಸ್ಟ್ ಪ್ರಕಾರ ಪ್ರೈಮರಿ ಆಲ್ಕೋಹಾಲ್ ಇದ್ರೆ ಬ್ಲಡ್ ಕಲರ್ ಬ್ಲಡ್ ರೆಡ್ ಕಲರ್ ಸೆಕೆಂಡರಿ ಆಲ್ಕೋಹಾಲ್ ಇದ್ರೆ ಬ್ಲೂ ಕಲರ್ ಟರ್ಷರಿ ಆಲ್ಕೋಹಾಲ್ ಇದ್ರೆ ಕಲರ್ಲೆಸ್ ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಅದನ್ನ ನೆನ್ಪಿಟ್ಕೊಬೇಕು ನೀವು ಓಕೆ ಸೊ ದಟ್ ಈಸ್ ಅಕಾರ್ಡಿಂಗ್ ಟು ವಿಕ್ಟರ್ ಮೇಯರ್ಸ್ ಟೆಸ್ಟ್ ಸೊ ಅಲ್ಲಿ ನಮ್ಗೆ ಆಕ್ಚುಲಿ ಏನು ಪ್ರೈಮರಿ ಸೆಕೆಂಡರಿ ಆಲ್ಕೋಹಾಲ್ ನ ಡಿಸ್ಟಿಂಗ್ವಿಶ್ ಮಾಡಕ್ಕೆ 3 ಟೆಸ್ಟ್ ಗಳಿದಾವೆ ಒಂದು ಲೂಕಾಸ್ ಟೆಸ್ಟ್ ಇನ್ನೊಂದು ಇದು ವಿಕ್ಟರ್ ಮೇಯರ್ಸ್ ಟೆಸ್ಟ್ ಇನ್ನೊಂದು ನಾವು ಕಾಪರ್ ಜೊತೆ ರಿಯಾಕ್ಟ್ ಮಾಡ್ತೀವಲ್ಲ ಕೆಟಾಲಿಟಿಕ್ ಹೈಡ್ರೋಜನೇಷನ್ ಸೊ ಆತರ ಓಕೆ ಸೊ ಆತರ 3
ಟೆಸ್ಟ್ಗಳು ಇರ್ತವೆ. ಸೊ ಅದ್ರ ಬೇಸಿಸ್ ಮೇಲೆ ಮಾಡ್ತೀವಿ. ಬಟ್ ಲೂಕಾಸ್ ಮತ್ತೆ ಏನು ವಿಕ್ರಮ್ ಮೇಯರ್ಸ್ ಟೆಸ್ಟ್ ಇದೆ ಅದರಲ್ಲಿ ನಿಮಗೆ ನೇಕೆಡ್ ಐಸ್ ಯು ಕ್ಯಾನ್ ಸಿ ದ ಚೇಂಜಸ್. ಓಕೆ, ಸೊ ಅಲ್ಲಿ ನೋಡಿ ಚೆಕ್ ಮಾಡಿ ಯು ಕ್ಯಾನ್ ಸೇ ವಾಟ್ಸ್ ದ ಗಿವನ್ ಆಲ್ಕೋಹಾಲ್ ಇಸ್ ವಾಟ್ ಕೈಂಡ್ ಆಫ್ ಆಲ್ಕೋಹಾಲ್ ಅಂತ. ಇಸ್ ದಟ್ ಕ್ಲಿಯರ್? Yes, sir. Okay. So ಇದು ವಿಕ್ಟರ್ಸ್ ಮೇಯರ್ಸ್ ಟೆಸ್ಟ್ ನೆನಪಿಟ್ಕೊ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ hydroxylation. Hydroxylation of ethylene. Hydroxylation of ethylene. So ethylene andre that is alkene, ethene. So ಇದನ್ನ ಏನ್ ಮಾಡ್ತೀವಿ, ಬೇಯರ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಬೇಯರ್ಸ್ ರಿಯೇಜೆಂಟ್. ಸೊ ಬೇಯರ್ಸ್ ರಿಯೇಜೆಂಟ್ ಏನಪ್ಪಾ ಅಂದ್ರೆ ಆಲ್ಕಲಿನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್. ಓಕೆ, ಆಲ್ಕಲಿನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ನ ನಾವು ಬೇಯರ್ಸ್ ರಿಯೇಜೆಂಟ್ ಅಂತ ಕರಿತೀವಿ. ಓಕೆ, ಸೊ ಈಗ ನಾವೇನ್ ಮಾಡ್ತೀವಿ, ಇಲ್ಲಿ ಆಕ್ಚುಲಿ ನಿಮ್ಗೆ ಕೇಳ್ತಾರೆ ಏನ್ ಇಥಿಲೀನ್ ನ ರಿಯಾಕ್ಟ್ ಮಾಡಿದಾಗ ಬೇಯರ್ಸ್ ರಿಯೇಜೆಂಟ್ ಜೊತೆ ಏನ್ ಪ್ರಾಡಕ್ಟ್ ಬರುತ್ತೆ ಅಂತ. ಓಕೆ, ಸೊ this reacts with plus water. This will give you okay. So ಏನು ಪ್ರಾಡಕ್ಟ್ ಇದು? ethylene glycol, hydroxy, dihydroxy ಅಥವಾ dihydric alcohols. ಓಕೆ, ಬೇಯರ್ಸ್ ರಿಯೇಜೆಂಟ್ ನೆನ್ಪಿಟ್ಕೊಳ್ಳಿ, ಬೇಯರ್ಸ್ ರಿಯೇಜೆಂಟ್ ಜೊತೆ ರಿಯಾಕ್ಟ್ ಮಾಡಿದಾಗ ಇಥಿಲೀನ್ ನಿಮ್ಗೆ ಇಥೈಲೈನ್ ಗ್ಲೈಕಾಲ್ ಬರುತ್ತೆ. ಸೊ ದಿಸ್ ರಿಯಾಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇದೆಲ್ಲ ಸಿಗಲ್ಲ, ಬರ್ಕೊಂಡ್ಬಿಡಿದ್ನ. Or you can take a screenshot of that. Clear ಆಗಿದೆಯಾ? Yes, sir. Okay. So I'll clear this one now. ಸೊ ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಗ್ಲಿಸರಾಲ್ ತಗೋತೀವಿ. ಗ್ಲಿಸರಾಲ್ ಏನು ಅಗೇನ್ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ರಿಯಾಕ್ಷನ್. ನಾನು ಯಾಕೆ ಇದಿಷ್ಟೇ ರಿಯಾಕ್ಷನ್ ಗಳನ್ನ ಮಾಡ್ತಿದ್ದೀನಿ ಅಂದ್ರೆ ಇವೆಲ್ಲ JEE ಕ್ವಶನ್ ಪೇಪರ್ ಅಲ್ಲಿ ಬಂದಿರುವಂತಹ ಕ್ವಶನ್ಸ್. ಇದ್ರ ಮೇಲೆ JEE ಕ್ವಶನ್ ಪೇಪರ್ ಅಲ್ಲಿ ಬಂದಿದಾವೆ ಕ್ವಶನ್ಸ್. ಸೊ ಅದಕ್ಕೋಸ್ಕರ ಇದನ್ನ ಮಾಡಿಸ್ತಾ ಇದ್ದೀನಿ. ಓಕೆ, ಸೊ ಏನ್ ಮಾಡಿಸ್ತಿದ್ದೀನಿ, ಇದು ಯಾವುದೋ ಬೋರ್ಡ್ಗೆ ಇಂಪಾರ್ಟೆಂಟ್ ಅಲ್ಲ, ಬಟ್ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರುವಂತದ್ದು. ಎಸ್ಪೆಷಲಿ JEE ಮೇನ್ಸ್ಗೆ ಮೇಜರ್ ಆಗಿ ಕೇಳಿರುವಂತಹ ಕ್ವಶನ್ಸ್ ಇವೆಲ್ಲ. ಈಗ ಬೇಯರ್ಸ್ ರಿಯೇಜೆಂಟ್ ಜೊತೆ ಆಗ್ಬೋದು ಅಥವಾ ಗ್ಲಿಸರಾಲ್ ರಿಯಾಕ್ಷನ್ಸ್ ಆಗ್ಬೋದು. ಸೊ ಅವೆಲ್ಲ ಆಸ್ಕ್ ಫಾರ್ JEE. For those JEE aspirants we have, ಅವರಿಗೆಲ್ಲ this is gonna help. Okay. So we'll see next. So ಏನು ನಮಗೆ ಗ್ಲಿಸರಾಲ್ ಇದೆ. ಸೊ ಗ್ಲಿಸರಾಲ್ ನಾವೇನ್ ಮಾಡ್ತೀವಿ, ನೈಟ್ರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಮಾಡ್ತೀವಿ. Okay, so we are going to react this with the nitric acid. So nitric acid is HNO3. I will write like this. HNO3 ಅದು. ಸೊ ಅದನ್ನ ನಮಗೆ ಈಸಿ ಆಗಲಿ ಅಂತ ಹೀಗೆ ಬರ್ಕೊಂಡಿದ್ದೀನಿ. ಸೊ ಟೆಂಪರೇಚರ್ 25 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ.
ಮತ್ತೆ ಕಾನ್ಸಂಟ್ರೇಟೆಡ್ H2SO4 ಕೂಡ ಇರುತ್ತೆ ಇಲ್ಲಿ, ಕಾನ್ಸಂಟ್ರೇಟೆಡ್ HNO3 ಮತ್ತೆ ಕಾನ್ಸಂಟ್ರೇಟೆಡ್ H2SO4. ಸೊ ಈ ಕೇಸಲ್ಲಿ ದಿಸ್ ಫಾರ್ಮ್ಸ್, ಇಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ನೋಡಿ, ಈ ಓದು ಎಲ್ಲ Hಗಳು ಮತ್ತೆ ಇಲ್ಲಿ ಎಲ್ಲ OHಗಳು, ಇದಿಷ್ಟು ಕಂಬೈನ್ ಆಗಿ 3 molecules of H2O ಆಗುತ್ತೆ. ಸೊ ರಿಮೈನಿಂಗ್ ಏನಿದೆ CH2O NO2 and CHO NO2 and CH2O NO2. So this is nitroglycerin. Nitroglycerin. Okay, ಅಥವಾ ಇದನ್ನ ಗ್ಲಿಸರೈಲ್ ಟ್ರೈನೈಟ್ರೇಟ್ ಅಂತಾನೂ ಕರಿತೀವಿ. ಗ್ಲಿಸರೈಲ್ ಟ್ರೈನೈಟ್ರೇಟ್ ಅಂತಾನೂ ಕರಿತೀವಿ ಇದನ್ನ. ಓಕೆ, ಸೊ ಈ ಗ್ಲಿಸರೈಲ್ ಟ್ರೈನೈಟ್ರೇಟ್ ಇಸ್ ಎನ್ ಕಲರ್ಲೆಸ್ ಆಯಿಲಿ ಲಿಕ್ವಿಡ್. ಇದು ಕಲರ್ಲೆಸ್ ಆಯಿಲಿ ಲಿಕ್ವಿಡ್. ಸೊ ಇದ್ರದ್ದು ಏನು ಅಂದ್ರೆ ಇಟ್ ವಿಲ್ ಎಕ್ಸ್ಪ್ಲೋಡ್ ವಯಲೆಂಟ್ಲಿ. ಸೊ ಏನು ಗ್ಲಿಸರೈಲ್ ಟ್ರೈನೈಟ್ರೇಟ್ ಇದೆ, ಇಟ್ ವಿಲ್ ಎಕ್ಸ್ಪ್ಲೋಡ್ ವಯಲೆಂಟ್ಲಿ, ಅಥವಾ ಏನೊಂದು ಡಿಟೋನೇಷನ್, ವಾಟ್ ಯು ಸೇ ದಟ್, ಸ್ಫೋಟ ಅಂತಿರಲ್ಲ. ಸೊ ಡಿಟೋನೇಷನ್ ಅಥವಾ ವೈಲೆಂಟ್ಲಿ ಇದು ಎಕ್ಸ್ಪ್ಲೋಡ್ ಆಗುತ್ತೆ ಗ್ಲಿಸರೈಲ್ ಟ್ರೈನೈಟ್ರೇಟ್. ಸ್ವಲ್ಪ ಹೀಟ್ ಏನಾದ್ರು ಪ್ರೊವೈಡ್ ಮಾಡೋದು ಅದಕ್ಕೆ, ಸೊ ಅದು ಡೆಟೋನೇಷನ್ ಆಗುತ್ತೆ ಅಥವಾ ಇಟ್ ಎಕ್ಸ್ಪ್ಲೋಡ್ಸ್ ವೈಲೆಂಟ್ಲಿ. ಸೊ ಅದನ್ನ ಸ್ಟೆಬಿಲೈಸ್ ಮಾಡೋದಕ್ಕೆ ವಿ ಆಡ್ ಒನ್ ಸಬ್ಸ್ಟೆನ್ಸ್ ದಟ್ ಈಸ್ ಕಿಸೆಲ್ಗರ್. ಸೊ ಆ ಸಬ್ಸ್ಟೆನ್ಸ್ ಏನಂದ್ರೆ ಕಿಸೆಲ್ ಬರುತ್ತೆ. So Kieselguhr. So this is the substance we add, Kieselguhr another. So it will stabilize that one. Okay. So Kieselguhr hegide anadavre okay, so ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಪೌಡರ್, ವೈಟ್ ಕಲರ್ ಪೌಡರ್. ಓಕೆ, ಸೊ ದಟ್ ಇಸ್ ವಾಟ್ ಕಿಸೆಲ್ಗರ್. ಅದನ್ನ ಕಿಸೆಲ್ಗರ್ ಅಂತ ಕರಿತೀವಿ. ಸೊ ಅದ್ರ ಜೊತೆ ಮಿಕ್ಸ್ ಮಾಡ್ತೀವಿ ಇದನ್ನ. ಸೊ ಈ ಕಿಸೆಲ್ಗರ್ ಏನು ಅಂದ್ರೆ ಇಟ್ ಇಸ್ ಅ ಮೈಕ್ರೋಸ್ಕೋಪಿಕ್ ಸೈಜ್, ತುಂಬಾ ಮೈಕ್ರೋಸ್ಕೋಪಿಕ್ ಸೈಜ್ ಅಲ್ಲಿ ಇರುತ್ತೆ, ವಿಚ್ ಇಸ್ ಕಂಪೋಸ್ಡ್ ಆಫ್ ಸಿಲಿಕಾ. ಓಕೆ, ಸೊ ಸಿಲಿಕಾ ಕಂಪೋಸ್ಡ್ ಇದು. ಸೊ ಇದ್ರ ಜೊತೆಗೆ ಮಿಕ್ಸ್ ಮಾಡ್ತೀವಿ ಅದನ್ನ ಸ್ಟೇಬಲೈಸ್ ಮಾಡೋದಕ್ಕೆ. ಇಲ್ಲಾಂದ್ರೆ ಅದು ಸ್ವಲ್ಪ ಹೀಟ್ ತಗೊಂಡು ಏನಾಗ್ಬಿಡ್ತದೆ, ಎಕ್ಸ್ಪ್ಲೋಡ್ ಆಗ್ಬಿಡ್ತದೆ. ಸೊ ಅದ ಕೇಸಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟೇಬಲೈಸ್ ದಟ್ ಒನ್. ಓಕೆ, ಸೊ ಇದನ್ನ ಯಾರು ಕಂಡುಹಿಡಿದಿದ್ದು ಈ ಕಿಸೆಲ್ಗರ್ನ ಅಂದ್ರೆ, ಸೊ ದಟ್ ವಾಸ್ ಫೌಂಡೆಡ್ ಬೈ scientist named Alfred Nobel. So one who invented Nobel Prizes. So Alfred Nobel ಇಂದ. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಮಿಕ್ಸ್ಚರ್ ಆಫ್ ಗ್ಲಿಸರಾಲ್ ಟ್ರೈನೈಟ್ರೇಟ್, ಇದನ್ನ ಮತ್ತೆ ಇದರದ್ದು ಮಿಕ್ಸ್ಚರ್, ಮತ್ತೆ ಇನ್ನೊಂದು ಗ್ಲಿಸರೈಲ್ ಡೈನೈಟ್ರೇಟ್, ಗ್ಲಿಸರೈಲ್ ಟ್ರೈನೈಟ್ರೇಟ್ ಮತ್ತೆ ಗ್ಲಿಸರೈಲ್ ಡೈನೈಟ್ರೇಟ್, ಇವೆರಡನ್ನು ಈ ಕಿಸೆಲ್ಗರ್ ಜೊತೆ ಮಿಕ್ಸ್ ಮಾಡಿ, ಗೊತ್ತಾಯ್ತಾ? ಒಂದು ಗ್ಲಿಸರಲ್ ಟ್ರೈನೈಟ್ರೇಟ್, ಇನ್ನೊಂದು ಗ್ಲಿಸರಲ್ ಡೈನೈಟ್ರೇಟ್. ಇವೆರಡನ್ನ ಈ ಕಿಸೆಲ್ಗರ್ ಜೊತೆ ಮಿಕ್ಸ್ ಮಾಡಿ ನಾವು ಒಂದು ಕಾಂಪೋನೆಂಟ್ ಪ್ರಿಪೇರ್ ಮಾಡ್ತೀವಿ. ಆ ಕಾಂಪೋನೆಂಟ್ ಏನು? ಡೈನಮೈಟ್. ದಟ್ ಕಾಂಪೋನೆಂಟ್ ಇಸ್ ನೋನ್ ಆಸ್ ಡೈನಮೈಟ್. ರಿಮೆಂಬರ್, ಡೈನಮೈಟ್ ಅಂದ್ರೆ ಗ್ಲಿಸರೈಲ್ ಟ್ರೈನೈಟ್ರೇಟ್ ಮತ್ತೆ ಗ್ಲಿಸರೈಲ್ ಡೈಟ್ರೈನೈಟ್ರೇಟ್. ಟ್ರೈ ಮತ್ತೆ ಡೈ ಎರಡು ಇರುತ್ತೆ, ಎರಡು ಕಾಂಪೋನೆಂಟ್. ಅದನ್ನ ಈ ಕಿಸೆಲ್ಗರ್ ಜೊತೆ ಮಿಕ್ಸ್ ಮಾಡಿ ಅದನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಆ ಕಾಂಪೋನೆಂಟ್ ಏನು? ಡೈನಮೈಟ್. ಓಕೆ, ಸೊ ದಟ್ ಈಸ್ ಗೋಯಿಂಗ್ ಟು ಬಿ ಡೈನಮೈಟ್. ಯು ಕ್ಯಾನ್ ಸಿ ಹಿಯರ್. ಓಕೆ, ಇದು ಡೈನಮೈಟ್, ಇದು ನೋಡಿರ್ತೀರ ನೀವು. ಓಕೆ, ಈ ಏನು ಬಿಗ್ ರಾಕ್ ಸ್ಟೋನ್ಸ್ ಎಲ್ಲ ಇದ್ರೆ ಅದನ್ನೆಲ್ಲ ಬ್ಲಾಸ್ಟ್ ಮಾಡೋದಕ್ಕೆ, ಅದೆಲ್ಲ ಅದ್ರ ರೋಡ್ಗಳೆಲ್ಲ ಮಾಡ್ಲಿಕ್ಕೆ ಇದನ್ನ ಡೈನಮೈಟ್ಸ್ ನ ಯೂಸ್ ಮಾಡ್ತಾರೆ. ಸೊ ಯೂಸ್ ಮಾಡಿ ಬ್ಲಾಸ್ಟ್ ಮಾಡಿ, ಸೊ ದ ವೆರಿ ಬಿಗ್ ಸ್ಟೋನ್ಸ್ ವಿಲ್ ಬಿ ಬ್ರೋಕನ್ ಇಂಟು ಪೀಸಸ್. ಓಕೆ, ಸೊ ಅಲ್ಲೆಲ್ಲ ಡೈನಮೈಟ್ ಯೂಸ್ ಮಾಡ್ತೀವಿ. ಸೊ ಅದೆಲ್ಲದಕ್ಕೂ ಇದು ತುಂಬಾ ಯೂಸ್ಫುಲ್. ಸೊ ಇಫ್ ಯು ಪೀಪಲ್ ವಾಂಟ್ ಟು ಪ್ರಿಪೇರ್ ಡೈನಮೈಟ್ಸ್, ಯು ಕ್ಯಾನ್ ಪ್ರಿಪೇರ್ ಯೂಸಿಂಗ್ ದೀಸ್ ರಿಯಾಕ್ಷನ್ಸ್. ಅದೇ ರೀತಿ ನಾವೇನು ಪಿಕ್ರಿಕ್ ಆಸಿಡ್ ಓದಿದ್ವಿ, ಪಿಕ್ರಿಕ್ ಆಸಿಡ್ ಇಸ್ ಆಲ್ಸೋ ಒನ್ ಆಫ್ ಕೈಂಡ್ ಆಫ್ ಎಕ್ಸ್ಪ್ಲೋಸಿವ್ ಅಲ್ಲಿ ಯೂಸ್ ಮಾಡ್ತೀವಿ.